ಕೇಟ್ರಿಂಗ್ ಅಲ್ಲಿ ಇಷ್ಟು ಜನ ಕೆಲಸ ಮಾಡ್ತಿದ್ದೀರಾ. ಟು ಬಿ ಫ್ರ್ಯಾಂಕ್, ನಂಗೊಬ್ರು ಇಷ್ಟ ಆಗಿಲ್ಲ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಾ? ಹೊರಗಡೆ ಗಂಡು ನೋಡಿದ್ರೆ ಆಯ್ತು. ಶಟ್ ಅಪ್. ಇನ್ಮೇಲೆ ಎಲ್ರು ನನ್ನ ರೂಲ್ಸ್ ಫಾಲೋ ಮಾಡ್ಬೇಕು. ಇಲ್ಲಿ ಡ್ಯೂಟಿಲಿ ಡ್ರೆಸ್ ಕೋಡ್ ಇದೆ, ಸೊ ಕೆಲ್ಸಕ್ಕೆ ಬಂದಾಗ ಯಾವಾಗ್ಲೂ ಯೂನಿಫಾರ್ಮ್ ಹಾಕೋಬೇಕು. ಹಂಗೆ ಬ್ಯಾಡ್ಜು ಬೆಲ್ಟು ಶೂ ಟೈ ಎಲ್ಲ ಕೊಡ್ಬಿಡಿ, ಹಾಕೊಂಡು ಸ್ಕೂಲ್ಗೆ ಹೋಗ್ಬಿಡ್ತೀವಿ. ಅಗ್ನಿ, ಸಾರಿ. ಇಲ್ಲಿ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡೋಕೆ ವಾಕಿ ಟಾಕೀಸೇ ಯೂಸ್ ಮಾಡಬೇಕು. ಇನ್ನೊಂದು ವಿಷಯ, ಈ ಆರ್ಡರ್ ತಂದಿರೋದು ನಾನು. ಇನ್ ಮುಂದೆ ನಿಮ್ ಚೀಫ್ ಕುಕ್ ರಾಘವ ಅಲ್ಲ, ನಾನು. ಇದೇನ್ ಮೇಡಮ್, ಒಂದು ನೋಟಿಸ್ ಕೊಡದೆ ಇನ್ಫಾರ್ಮ್ ಮಾಡದೆ ಸಡನ್ ಆಗಿ ಡಿಪ್ರಮೋಟ್ ಮಾಡ್ತಿದ್ದೀರಾ? ಹೀಗೆ ಆದ್ರೆ ಸ್ಟ್ರೈಕ್ ಮಾಡ್ಬೇಕಾಗತ್ತೆ ಅಷ್ಟೇ. ವೈಲೆನ್ಸ್ಗಿಂತ ಸೈಲೆನ್ಸ್ ಬೆಟ್ರು ಅಂತ ದೊಡ್ಡವ್ರು ಹೇಳಿದ್ದಾರೆ. ಸುಮ್ಮನೆ ಓಹೋ, ಇವ್ರು ಶಾಂತಿ, ಇವರು ಕ್ರಾಂತಿ. ಸೈಲೆನ್ಸು ವೈಲೆನ್ಸು ಅಂತೆ. ಬಿಲ್ಡಪ್ ನೋಡು. ಇನ್ಮೇಲೆ ನೀವಿಬ್ರು ಚಾಪಿಂಗ್ ಟೀಮ್, ನೀವು 3 ಜನ ಮ್ಯಾರಿನೇಟಿಂಗ್ ಟೀಮ್, ನೀವಿಬ್ರು ಬೇಕಿಂಗ್ ಟೀಮ್ ಅಂಡ್ ಯು 3 ಕುಕಿಂಗ್ ಟೀಮ್. ಓಕೆ? ಮತ್ ನಾವು ನಿಮ್ಮಿಬ್ರಿಗೂ ನನ್ ಕುಕಿಂಗ್ ಟೀಮಲ್ಲಿ ಕೆಲಸ ಮಾಡೋಷ್ಟು ಮೆಚಾರಿಟಿ ಬಂದಿಲ್ಲ. ಸೊ ಒಂದ್ ಕೆಲಸ ಮಾಡಿ, ನೀರ್ ತುಂಬಿಸು, ನೀನ್ ಅವನಿಗೆ ಹೆಲ್ಪ್ ಮಾಡು. ಅಲ್ಲ ಮೇಡಮ್. ಓಕೆ ಮೇಡಮ್. Put 3 tablespoons of salt. ಆಯ್ತು. I repeat, 3 tablespoons of salt. ಅರ್ಥ ಆಯ್ತಾ? ಅರ್ಥ ಆಯ್ತು. ನಮಗೇನು ಇಂಗ್ಲಿಷ್ ಬರಲ್ಲ, ನಾ ಗೊತ್ತಲ್ಲ ಮಂಡ್ಯದವರು. ಟೇಬಲ್ ಸ್ಪೂನ್ ಅಂದ್ರೆ ಟೇಬಲ್ ಮೇಲಿರೋ ಸ್ಪೂನು. 1 2 3. ಹಪ್ಳನ ಹಾಗೆಲ್ಲ ಬ್ಲೈಂಡ್ ಆಗಿ ಕರಿಬಾರ್ದು. ಹಪ್ಳ ಕರಿಬೇಕಂದ್ರೆ ಆಯಿಲ್ 150 to 200 ಡಿಗ್ರಿ ಸೆಲ್ಸಿಯಸ್ ಕಾದಿರಬೇಕು. ದೆನ್ 0.1 km/h ಸ್ಪೀಡ್ ಅಲ್ಲಿ ಹಪ್ಳನ ಆಯಿಲ್ ಒಳಗೆ ಹಾಕಬೇಕು. 24 ಇಂಚ್ ಉದ್ದ 2 ಇಂಚ್ ದಪ್ಪ ಇರೋ ಜಾಲರದಲ್ಲಿ ಈಚ್ ಸೈಡ್ ನ 7.5 ಸೆಕೆಂಡ್ಸ್ ಡಿಪ್ ಮಾಡಬೇಕು. ದೆನ್ ಅದನ್ನ ಲಿಫ್ಟ್ ಮಾಡಿ 18.5 ಸೆಕೆಂಡ್ಸ್ ಜಾಲರದಲ್ಲಿ ಇಟ್ಬಿಟ್ಟು 0.2 kph ಸ್ಪೀಡ್ ಅಲ್ಲಿ ಹಪ್ಳನ ಡಬ್ಬಕ್ಕೆ ಹಾಕಬೇಕು. ಅಂಡರ್ಸ್ಟ್ಯಾಂಡ್? ಮೇಡಮ್, ನಾನು ರಾಘವನ್ ಜೊತೆನೆ ನೀರು ತುಂಬಿಸೋ ಕೆಲ್ಸಕ್ಕೆ ಹೋಗ್ತೀನಿ ಮೇಡಮ್. ನಾನು ಹೇಳಿದೆಲ್ಲ ನೆನಪಿದ್ಯಾ? ಎಲ್ಲರೂ ನೀಟಾಗಿ. ಹೆಲೋ ಸರ್. Hello. All set? Yes sir. Shall I taste it? Yes sir, please. Yeah. Thank you sir. Wow, good. Thank you. ಈ ಅಡಿಗೆನ ಪಾಕಿಸ್ತಾನ್ ಮತ್ತೆ ಚೈನಾ ಕಳಿಸಿದ್ರೆ ನಮ್ ಗಡಿ ಸಮಸ್ಯೆ ಎಲ್ಲ ಈ ಅಡಿಗೆಲೆ ಬಗೆಹರಿದವತ್ತೆ. ಹೌದಾ ಸರ್? ತಿಂತಿದ್ದ ಹಾಗೆ ನೆಗೆದು ಬಿದ್ದು ಹೋಗ್ತಾರಲ್ಲ, ಇನ್ ಯುದ್ಧ ಹೆಂಗ್ ಮಾಡಕ್ಕಾಗತ್ತೆ? ಡಿಸ್ಗಸ್ಟಿಂಗ್.